ಜಮ್ಮು ಕಾಶ್ಮೀರದ LOCಯಲ್ಲಿ ಪಾಕ್ ಕಿತಾಪತ್ ಅವ್ರು ಮಾಡೋದೇ ಅದೇ ಅಲ್ಲ. ಗಡಿಯುದ್ದಕ್ಕೂ ಕೂಡ ಪಾಕ್ ಅಪ್ರಚೋದಿತವಾಗಿರುವಂತಹ ದಾಳಿಯನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಬೇರೆ ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ನಮಗೆ ಅದೊಂದಿಷ್ಟು ಕೊಡಿ ಇದೊಂದಿಷ್ಟು ಕೊಡಿ ಅಂತ ಭಿಕ್ಷೆನ ಬಿಡ್ತಾ ಇದೆ. ಅಪಾರ ಪ್ರಮಾಣದಲ್ಲಿ ಈಗ ಮನೆಗಳು ಹಾನಿಗೊಂಡಿವೆ. ಅಲ್ಲಿರುವಂಥ ಜನರೆಲ್ಲ ಈಗಾಗಲೇ ಸ್ಥಳಾಂತರ ಮಾಡಿರೋದ್ರಿಂದ ಯಾವುದೇ ರೀತಿಯಾಗಿ ಪ್ರಾಣಹಾನಿ ಆಗಿಲ್ಲ. ಜಮ್ಮು ಕಾಶ್ಮೀರದ LOCಯಲ್ಲಿ ಪಾಕ್ ಕಿತಾಪತಿ, ಗಡಿಯುದ್ದಕ್ಕೂ ಕೂಡ ಪಾಕ್ ಅಪ್ರಚೋದಿತವಾಗಿರುವಂಥ ದಾಳಿ. ನೋಡಿ, ಕಾಶ್ಮೀರದ ಜನ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಕಾಶ್ಮೀರದ ಜನ ಈಗ ನಮಗೆ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತೇಳಿ ಕಣ್ಣೀರು ಸುರಿಸುವಂಥ ಕೆಲಸ ಮಾಡ್ತಾರಲ್ಲ. ರಿಮೆಂಬರ್, ನೀವು ಅವರಿಗೆ ಆಶ್ರಯವನ್ನು ಕೊಟ್ರಿ, ನೀವು ಅವರಿಗೆ ಊಟವನ್ನು ಕೊಟ್ಟು ಅವರನ್ನು ಅತ್ಯಂತ ಭದ್ರತೆಯಿಂದ ಅವರನ್ನು ಕಳುಹಿಸಿಕೊಡುವಂಥ ಕೆಲಸ ಮಾಡಿದಿರಿ. ಯಾರು? ಕಾಶ್ಮೀರದಲ್ಲಿರುವಂಥವರೇ. ಅದರ ಪರಿಣಾಮವನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ. ಅನುಭವಿಸಬೇಕು, ಗೊತ್ತಾಗಬೇಕು ನಿಮಗೆ ಆಶ್ರಯ ಕೊಟ್ಟರೆ ಏನಾಗುತ್ತೆ ಅನ್ನುವಂಥದ್ದು. ನನ್ನ ಸಹೋದ್ಯೋಗಿ ಈಗ ಮಮತಾ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಮತಾ, ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಭಾರತ ನಡೆದುಕೊಳ್ಬೇಕಾಗತ್ತೆ. ನಮ್ಮನ್ನು ಟ್ರ್ಯಾಪಿಗೆ ಬೀಳಿಸುವಂಥ ಪ್ರಯತ್ನಗಳು ಪ್ರಪಂಚದ ಹಲವು ದೇಶಗಳು ಕೂಡ ಮಾಡ್ತಾ ಇವೆ. ಟ್ರ್ಯಾಪಿಗೆ ಅಂದರೆ ಟ್ರ್ಯಾಪಲ್ಲಿ ಬೀಳುವಂಥ ಹಂತಕ್ಕೆ ಭಾರತ ಹೋಗ್ಕೂಡ್ದು. ಯಾಕೆ ಅಂತಂದರೆ ಆರ್ಥಿಕವಾಗಿ ನಾವು ಸದೃಢರಾಗ್ತಾ ಇರುವಂಥ ದೇಶ, ಟಾಪ್ 3ಗೆ ಹೋಗುವಂಥ ಯೋಚನೆಯಲ್ಲಿರುವಂಥ ದೇಶ. ಈಗ ಪಾಕಿಸ್ತಾನ ಯಾವ ರೀತಿಯಾಗಿ ಮತ್ತೊಂದಿಷ್ಟು ಕುತಂತ್ರಿ ಕೆಲಸವನ್ನು ಮಾಡ್ತಾ ಇದೆ, ಇದಕ್ಕೆ ಕುಮ್ಮಕ್ಕನ್ನು ಕೊಡ್ತಾ ಇರುವಂಥವ್ರು ಯಾರು, ಹೇಗಿದೆ ಸದ್ಯದ ಪರಿಸ್ಥಿತಿ? ಮಮತಾ, ಎರಡು ಭಾಗಗಳಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ ನಾನು, ಅರುಣ್. ಮೊದಲನೇ ಭಾಗ ನೀವು ಕೇಳಿದಂತಹ ಪ್ರಶ್ನೆ, ಟ್ರ್ಯಾಪ್ ಹೇಗೆ ಸೆಟ್ ಆಗ್ತಿದೆ ಅಂತ. ಯುದ್ಧದ ಸಂದರ್ಭದಲ್ಲಿ ಕೆಲ ರಾಷ್ಟ್ರಗಳು ಬಾಯಲ್ಲೊಂದು ಮಾತಾಡ್ತವೆ, ಹಾಗೆ ಅದರ ಕೃತಿ ಬೇರೆ ರೀತಿ ಇರುತ್ತೆ. ಸಪೋರ್ಟ್ ಯುದ್ಧ ಬೇಡ, ಶಾಂತಿಯ ಮಾತುಕತೆಗಳನ್ನ ಆಡ್ಕೊಳ್ಳಿ, ನಾನ್ ಮಧ್ಯಸ್ಥಿಕೆ ವಹಿಸ್ಲಾ ಅಂತ ಕೆಲವರು ಮುಂದೆ ಬರ್ತಾ ಇದ್ದಾರೆ. ಚೀನಾ ಇರ್ಬೋದು ಅಥವಾ ಇರಾನ್ ಇರ್ಬೋದು. ಬಟ್ ಇವೆಲ್ಲವೂ ಕೂಡ ಜಗತ್ತಿಗೆ ಪ್ರದರ್ಶನ ಮಾಡೋದಕ್ಕೆ, ನಾವು ಯುದ್ಧವನ್ನ ಬಯಸುವಂತಹ ರಾಷ್ಟ್ರಗಳಾಗಿ ಉಳಿದಿಲ್ಲ, ಯುದ್ಧದ ಸಂದರ್ಭ ಅಲ್ಲ ಇದು ಅಂತ ತೋರಿಸೋದಕ್ಕೆ. ಆದರೆ ವೆಪನ್ಗಳನ್ನ ಕೊಡುವಂತಹ ಕೆಲಸವನ್ನ ನಿರಂತರವಾಗಿ ಹಿಂದಿನ ಬಾಗಿಲಿಂದ ಮಾಡ್ತಾ ಇದೆ. ಸೊ ಈ ಟ್ರ್ಯಾಪ್ ಬಗ್ಗೆ ನಮ್ಮೆಲ್ಲರಿಗಿಂತ ಚೆನ್ನಾಗಿ ಭಾರತ ಸರ್ಕಾರಕ್ಕೆ ಗೊತ್ತಿರೋದ್ರಿಂದ ಅವ್ರ ಬಾಯಲ್ಲಿ ಏನ್ ಮಾತಾಡ್ತಾರೆ ಅದನ್ನ ನಂಬೋ ಪರಿಸ್ಥಿತಿಯಲ್ಲಿ ಭಾರತ ಕೂಡ ಇಲ್ಲ. ಹೀಗಾಗಿ ರಾಜತಾಂತ್ರಿಕವಾಗಿ ಯಾರ್ಯಾರಿಗೆ ಏನೇನು ಉಪದೇಶಗಳನ್ನು ಕೊಡಬೇಕು ಅದನ್ನು ಹೇಳ್ತಾ ಇದ್ದಾರೆ. ನೀವು ನಮಗೆ ಉಪದೇಶ ಕೊಡೋದಕ್ಕೆ ಬರಬೇಡಿ, ಪಾರ್ಟ್ನರ್ಸ್ ಆಗಿ ಮಾತಾಡೋಣ ಅನ್ನೋ ಒಂದು ಸ್ಟ್ರಾಂಗ್ ಹೋಲ್ಡ್ ಅನ್ನ ಸದ್ಯಕ್ಕೆ ಭಾರತ ಹೊಂದಿದೆ ರಾಜತಾಂತ್ರಿಕ ಭಾಗವಾಗಿ. ಎರಡನೇದು ವಿಚಾರವನ್ನ ನಾವು ಒಂದು ಬ್ರೇಕಿಂಗ್ ಅನ್ನು ಕೊಡ್ತಾ ಇದ್ವಿ ನಿಮಗೆ. 7 ಜನ ಉಗ್ರರನ್ನ ಹೊಡೆದುರುಳಿಸೋ ಕೆಲಸವನ್ನ BSF ಮಾಡಿದೆ ಅಂತ. ಅದಕ್ಕೂ ಕೂಡ ಉತ್ತರ ಕೊಟ್ಬಿಡ್ತೀನಿ. ಒಂದ್ ಕಡೆಗೆ ಹಮಾಸ್ ಸ್ಟೈಲ್ ನಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಒಂದು ಟೆರರಿಸ್ಟ್ ಔಟ್ಫಿಟ್ ಹೆಂಗ್ ಕೆಲಸ ಮಾಡ್ತೋ ಹಂಗೆ ಪಾಕ್ ಆರ್ಮಿ ಕೆಲಸ ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ 3 ಹಂತಗಳಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು, ಯೋಧರನ್ನ ಗಡಿ ಮೂಲಕ ಕಳಿಸ್ಕೊಡೋದು, ಇನ್ನೊಂದು ಚೀಪ್ ರಾಕೆಟ್ಸ್ ಅನ್ನ ಬಳಸೋದು. ರಿಮೆಂಬರ್, ಚೀಪ್ ರಾಕೆಟ್ಸ್ ಅನ್ನ ಬಳಸ್ತಾ ಇದೆ ಪಾಕಿಸ್ತಾನದ ಆರ್ಮಿ. ತುಂಬಾ ಕ್ರೂಷಿಯಲ್ ಥಿಂಗ್ ನಾನು ಹೇಳ್ತಾ ಇರೋದು ನಿಮಗೆ. ಯಾಕಂದ್ರೆ ಈ ಚೀಪ್ ರಾಕೆಟ್ಸ್, ಈ ಚೀಪ್ ಡ್ರೋನ್ಸ್ ಅನ್ನ ಹೊಡೆದುರುಳಿಸೋದಕ್ಕೆ ನಾವು ಬಳಸ್ತಾ ಇರುವಂತಹ ಕ್ಷಿಪಣಿ ವ್ಯವಸ್ಥೆ ಯಾವುದು? S-400, ವಿಚ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಅಂದ್ರೆ ತುಂಬಾ ಕಾಸ್ಟ್ಲಿ ಆದಂತಹ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಚೀಪ್ ರಾಕೆಟ್ಸ್ ಅನ್ನ ಹೊಡೆದುರುಳಿಸೋದಕ್ಕೆ ಟ್ಯಾಕಲ್ ಮಾಡ್ತಾ ಇದೀವಿ. ಸೊ ಭಾರತಕ್ಕೆ ಲಾಸ್ ಮಾಡೋ ನಿಟ್ಟಿನಲ್ಲೂ ಕೂಡ ಆರ್ಥಿಕವಾಗಿ ಕೂಡ ಅವ್ರು ಎಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ. ಇನ್ಫ್ಯಾಕ್ಟ್ ಲಾಸ್ಟ್ ಮಂತ್ ಜಮ್ಮು ಕಾಶ್ಮೀರದ POK ಅಂತ ನಾವೇನ್ ಕರಿತೀವಿ, ಆ POK ಭಾಗದಲ್ಲಿ ಹಮಾಸ್ ಜೊತೆಗೆ ಪಾಕಿಸ್ತಾನಿ ಆರ್ಮಿ ಒಂದು ಸೀಕ್ರೆಟ್ ಮೀಟಿಂಗ್ ಅನ್ನು ಮಾಡಿತ್ತು. ಆ ಮೀಟಿಂಗ್ ಏನಕ್ಕೆ ಅಂದ್ರೆ ಈಗ ನಮಗೆ ಸಿಗ್ತಾ ಇರುವಂತಹ ಎಲ್ಲಾ ಬೆಳವಣಿಗೆಗಳು ಕೂಡ ಉತ್ತರ ಆಗ್ತಾ ಇದೆ. ಹಮಾಸ್ ಸ್ಟೈಲ್ನ ಆಪರೇಷನ್ ಅಂದ್ರೆ ಏನು? ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ಹೆಂಗೆ ಐರನ್ ಡೋಮ್ ಅನ್ನ ಬೇಯಿಸೋದಕ್ಕೆ ಪ್ರಯತ್ನ ಪಟ್ಟರು ಆರಂಭಿಕ ಹಂತದಲ್ಲಿ ಅಂತ ಹೇಳಿದ್ರೆ, ಇದೇ ಚೀಪ್ ರಾಕೆಟ್ಸು, ಚೀಪ್ ಮಿಸೈಲ್ಸು. ಇಸ್ರೇಲು ತನ್ನನ್ನು ರಕ್ಷಿಸಿಕೊಳ್ಳೋದಕ್ಕೆ ಸಾವಿರಾರು ಕೋಟಿ ಬಿಲಿಯನ್ ಡಾಲರ್ಗಳನ್ನ ಖರ್ಚು ಮಾಡ್ತಾ ಇದ್ರೆ, ಈ ಕಡೆಗೆ ಹಮಾಸ್ ಉಗ್ರರಿಗೆ ಖರ್ಚು ಬೀಳ್ತಾ ಇದ್ದಿದ್ದು ಒಂದು $10 to $50 ಬಿಲಿಯನ್. ಅಂದ್ರೆ ಇಸ್ರೇಲ್ನ ಅಮೌಂಟ್ ಕಂಪೇರ್ ಮಾಡಿದ್ರೆ ಹಮಾಸ್ನ ಅಮೌಂಟ್ ಏನೂ ಇರಲಿಲ್ಲ. ಅದೇ ಸ್ಟೈಲ್ ಆಫ್ ಆಪರೇಷನ್ ಅನ್ನ ಪಾಕ್ ಆರ್ಮಿ ಮಾಡ್ತಾ ಇರೋದನ್ನ ನಾವಿಲ್ಲಿ ಅರ್ಥ ಜನಕ್ಕೆ ಅರ್ಥ ಮಾಡೋದಾದ್ರೆ, ಭಾರತ ₹1000 ಬಳಕೆ ಮಾಡ್ತಾ ಇದ್ರೆ ಅವರೊಂದು ₹50 ಬಳಕೆ ಮಾಡಿಕೊಂಡು ನಮ್ಮನ್ನ ಆರ್ಥಿಕವಾಗಿ ಕುಗ್ಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರೋದು.